ನೋಡಿ, ಒಂದು ಹೇಳ್ತೀನಿ, ಇವತ್ತು ಎಲ್ಲರೂ ಕೂಡ ಇಡೀ ವಿಶ್ವ ಮತ್ತು ಯಾರು ಮಾನವೀಯತೆಯ ಮೇಲೆ ನಂಬಿಕೆ ಇಟ್ಕೊಂಡಂಥವ್ರು ಎಲ್ಲರೂ ಕೂಡ ಈ ಪಹಲ್ಗಾಮ್ನಾಗ ಆಗಿದಂಥ ಏನು ನಿರಪರಾಧಿಗಳ ಮೇಲೆ, ಪ್ರವಾಸಿಗರ ಮೇಲೆ ಇವತ್ತು ಏನು ಉಗ್ರವಾದಿಗಳು, ಟೆರರಿಸ್ಟು ಅವ್ರನ್ನ ಹತ್ತಿಕ್ಕೆ ಕೊಂದಿದ್ದಾರೆ. ಅದು ಅತ್ಯಂತ ಒಂದು ಹೀನಾಯ ಕೃತಿ ಮತ್ತು ಹೇಡಿತನದ ಕೃತಿ. ಅದು ಎಲ್ಲರೂ ಕೂಡ ಅದನ್ನು ಖಂಡಿಸ್ತೀವಿ. ಇವ್ರನ್ನ ನಾವು ದಿವಸ ಹುಡುಕ್ಯಾಡಿ ಅವ್ರನ್ನ ತೆಗೆದು ಅವ್ರನ್ನ ಗುಡ್ಡಿಟ್ಕೊಳ್ಬೇಕು. ಅವ್ರನ್ನ ಇದಾಗ ಎರಡು ಮಾತು ಇಲ್ಲ. ನಾನು ಅವತ್ತು ಕೂಡ ಹೇಳಿದ್ರೆ ಹುಡುಕ್ಯಾಡಿ ಅವ್ರನ್ನ ತಂದು ಮತ್ತು ಪಾಕಿಸ್ತಾನದಿಂದ ಏನಿದೆ, ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಲೆಗುಂಪು ಮಾಡಬೇಕು. ಪಾಕಿಸ್ತಾನಕ್ಕೆ ಯಾರು ಕೂಡ ಒಂದು ಸಂಬಂಧವನ್ನ, ಎಲ್ಲ ರಾಷ್ಟ್ರಗಳ ಸಂಬಂಧವನ್ನು ಕಡಿದುಕೊಳ್ಬೇಕು. ಯಾರೂ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥದ್ದು ನಿಲ್ಬೇಕು. ಮತ್ತು ಇದು ಒಂದು ಭಾಗ. ಇಲ್ಲಿ ನಾವು ಅನೇಕರು ಒಂದು ಸಹ ಇಸ್ಲಾಂನಲ್ಲಿ ಅಲ್ಲಿಯ ಪಹಲ್ಗಾಮ್ನಲ್ಲೇ ಕೂಡ ಒಂದು ಸಲ ಈ ಕಾಶ್ಮೀರದಾಗ ಹೇಳಿದ್ರು, ಇಸ್ಲಾಂನಲ್ಲಿ ಇಂತಹ ಕೃತ್ಯಗಳಿಗೆ ಅವಕಾಶ ಇಲ್ಲ, ಅದು ಮಾನವೀಯತೆಯನ್ನು ಮಾಡುವಂಥದ್ದು ಅಂತೇಳಿ ನಿರಪರಾಧಿಗಳನ್ನ ಇದು ಮಾಡುವಂಥದ್ದು ಕೂಡ ಇಸ್ಲಾಂನಲ್ಲಿ ಇಲ್ಲ ಇವತ್ತು ಸಹ. ಮತ್ತು ಅಲ್ಲಿ ಅನೇಕರು ಮುಸಲ್ಮಾನರು ಕೂಡ ಜೀವನ ಉಳಿಸಿದ್ದಾರೆ, ಸಾಯಕ್ಕೆ ಬಂದಿದ್ದಾರೆ. ಮತ್ತು ಅವ್ರಿಗೂ ಕೂಡ ಕಾಶ್ಮೀರದಲ್ಲಿ ಒಂದು ವಾತಾವರಣ ಏನಾಗಿತ್ತಂದ್ರೆ ಇವತ್ತು ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇತ್ತು. ನಾನು ಹೇಳಿದ ಒಬ್ಬರು ಹೇಳಿದ್ರು, ಸುಮಾರು 20,000 ಜನಕ್ಕೆ ಅದು ಉದ್ಯೋಗ ಸಿಕ್ಕಿತ್ತು ಟೂರಿಸಂ ಇದರಿಂದ ಅಂತ ಹೇಳಿ. ಇದನ್ನ ಇವರು ಬಂದು ಹಾಳು ಮಾಡಿದ್ದಾರೆ. ಇದಕ್ಕೆ ಯಾರು ಕಾಶ್ಮೀರದಲ್ಲಿ ಕೂಡ ಇದಕ್ಕೆ ಯಾರ್ದು ಬೆಂಬಲ ಇಲ್ಲ. ಇಲ್ಲಿ ನಿನ್ನೆ ಪಾಪ ನಿಮ್ಮ CM ಅವರು ಕೂಡ ಪಾಪ ಕಣ್ಣೀರು ಹಾಕಿದ್ದಾರೆ. ನಾನು ಇದನ್ನ ರಕ್ಷಣೆ ಮಾಡಕ್ ಆಗಿಲ್ಲಪ್ಪ ಅಂತ ಹೇಳಿದ ಸಹ ತಮ್ಮ ತಪ್ಪೊಪ್ಪಿಗೆಯನ್ನು ತುಲುಸ್ ಮಾಡ್ಕೊಡ್ತೇವೆ. ಬಹಳ ದೊಡ್ಡದು ತುಲುಸ್. ಮತ್ತು ಇದನ್ನ ನಾನು ರಾಜ್ಯ ರಚನೆಗೆ ನಾನು ಈ ಅವಕಾಶವನ್ನು ನಾನು ಬಳಸ್ಕೊಳ್ಳೋದಿಲ್ಲ ಅಂತ, ಅರ್ಥ ಹಿನಾಯ ಇದಕ್ಕೆ ನಾನು ಹೋಗುದಿಲ್ಲ, ಕೆಳಮಟ್ಟಕ್ಕೆ ನಾನು ಹೋಗುದಿಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲೆಲ್ಲ ಇವತ್ತು ಕಾಶ್ಮೀರದಲ್ಲಿನೂ ಕೂಡ ವಾತಾವರಣ, ಅಲ್ಲಿ ಸ್ಥಳೀಯರಿಗೆ ಅಲ್ಲೆಲ್ಲರೂ ಕೂಡ ಅವರೆಲ್ಲರೂ ಭಾರತ ಜೊತೆಗಿದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಏನಾಗಿದೆ ಅಂದ್ರೆ ಒಂದು ದಿವಸ ಅಲ್ಲಿ ಶಾಂತಿ ನೆಲೆಸ್ಬೇಕು, ಪ್ರವಾಸೋದ್ಯಮ ನೆಲೆಸ್ಬೇಕು, ಎಲ್ಲರೂ ಒಂದು ಸಹಬಾಳ್ವೆ ಮಾಡಬೇಕು, ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಇವತ್ತು ಕಾಶ್ಮೀರದ ಜನತೆ, ಇವತ್ತು ಹಿಂದೂಗಳು, ಮುಸಲ್ಮಾನರು, ಎಲ್ಲ ವರ್ಗದ ಜನರು ಕೂಡ ಒಂದು ದಿವಸ ಅಲ್ಲಿ ಅದನ್ನ ಆಶೆ ಪಟ್ಟಿದ್ದಾರೆ. ಅವರೆಲ್ಲವನ್ನ ಇವತ್ತು ದಿವಸ ಇದು ಆದ್ಮೇಲೆ ಆ ಟೂರಿಸಂ ಡೆವಲಪ್ಮೆಂಟ್ ಆಗುವುದು, ಎಂಪ್ಲಾಯ್ಮೆಂಟ್, ಇದು ಬಹುಶಃ ಇದು ಈ ಉಗ್ರರಿಗೆ ಇದನ್ನ ಡಿಸ್ಟರ್ಬ್ ಮಾಡಬೇಕು, ಈ ಟೂರಿಸಂ ಅನ್ನ ಡಿಸ್ಟರ್ಬ್ ಮಾಡಬೇಕು, ಎಕಾನಮಿಯನ್ನ ಡಿಸ್ಟರ್ಬ್ ಮಾಡಬೇಕು, ಮತ್ತೆ ಅವರು ಅಡ್ಡದಾರಿ ಹಿಡಿಬೇಕು ಜನ, ಆ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥದ್ದು. ಹೀಗಾಗಿ ಎಲ್ಲರೂ ತೀವ್ರತರವಾಗಿ ಎಲ್ಲಾ ಜಾತಿ ಧರ್ಮದವರು ಖಂಡನೆ ಮಾಡ್ತಿದ್ದಾರೆ. ಅಲ್ಲಿಯ ಮುಸ್ಲಿಂ ಉಲೇಮಾ ಏನೋ ದೊಡ್ಡ ಒಂದು ಸಂಸ್ಥೆ ಇದೆ, ಅದನ್ನು ಕೂಡ ಖಂಡನೆ ಮಾಡಿದ್ದಾರೆ. ಎಲ್ಲ ಖಂಡನೆ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರು ಎಲ್ಲರೂ ನೆರವಿಗೆ ಬಂದಿದ್ದಾರೆ, ಮುಸ್ಲಿಮರು ಎಲ್ಲರೂ ಕೂಡ ನೆರವಿಗೆ ಬಂದಿದ್ದಾರೆ. ಅನೇಕ ರಕ್ಷಣೆ ಮಾಡುವ ಜೀವನ ತಿಳ್ಕೊಂಡಿದ್ದಾರೆ, ರಕ್ಷಣೆ ಮಾಡ್ಕೊಂತ. ಸೊ ಹೀಗಾಗಿ ಇವತ್ತು ಕಾಶ್ಮೀರ ಅದು ಅವಿಭಾಜ್ಯ ಭಾರತ ದೇಶದ ಇದು. ಅದಕ್ಕೆ ಜನತೆ ಎಲ್ಲರೂ ಕೂಡ ಭಾರತೀಯರು, ಅವರು ಮುಸ್ಲಿಮ್ಸ್ ಇರ್ಬೋದು, ಹಿಂದೂಗಳು ಭಾರತ ಜೊತೆಗಿದ್ದಾರೆ. ಈ ಪಾಕಿಸ್ತಾನದ ಈ ಉಗ್ರವಾದವನ್ನ ಇವತ್ತು ದಿವಸ ಅವರೆಲ್ಲರೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ಅದು ರಾಜತಾಂತ್ರಿಕ ಪ್ರಶ್ನೆ ಆಗ್ತದೆ. ಇವತ್ತು ದಿವಸ ನಾನು ಏನೋ ಒಂದು ಹೇಳುವಂತ, ನಾವು ಇವತ್ತು ದಿವಸ ಹೇಳ್ತೇನೆ, ಇವತ್ತು ಎಲ್ಲ ವಿಶ್ವದ ಎಲ್ಲ ರಾಜ್ಯಗಳನ್ನ ಇವತ್ತು ನಾನು ನೋಡ್ತಾ ಇದ್ದೆ. ಇವತ್ತು ಚೈನಾದವರು ಏರ್ಫೋರ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂತೇಳಿ ವಿಮಾನಗಳನ್ನು ಕೊಡ್ತಾ ಇದ್ದಾರೆ, ಕೊಡ್ತಾರೆ. ಇವೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಪರ್ವಟ್ ಮಾಡ್ಕೊಡ್ಬೇಕು. ನಾವು ರಾಜತಾಂತ್ರಿಕ ನೋಡ್ಸ್ಕೊಂಡು ಈ ರೀತಿ ನಾಳೆ ಅವ್ರ ದೇಶದಲ್ಲಿ ಆದ್ರೆ ನಿರಪರಾಧಿಗಳ ಮೇಲೆ ಅವ್ರ ಮೇಲೆ ಆದ್ರೆ ಈ ಟೆರರಿಸಮ್ ಅನ್ನ ಹತ್ತಿಕ್ಬೇಕು. ಅಮೆರಿಕನು ನಮ್ಗೆ ನಮ್ಮ ಜೊತೆಗೆ ಇರಬೇಕು, ಯುರೋಪಿಯನ್ ರಾಷ್ಟ್ರಗಳು ನಮ್ಮ ಜೊತೆಗೆ ಇರಬೇಕು, ಆಮೇಲೆ ಒಂದು ಚೈನಾನು ಕೂಡ ಇರಬೇಕು. ಎಲ್ಲಾ ರಾಷ್ಟ್ರಗಳು ಮತ್ತು ಭಾರತದ ಸುತ್ತಮುತ್ತ ಇರುವಂತಹ ಎಲ್ಲ ದೇಶಗಳು ಏನಿದಾವೆ ಆ ಎಲ್ಲ ದೇಶಗಳು ತಿಳಿಸ್ಕೋಬೇಕು. ಪರಸ್ಪರ ನಾವು ಈ ಟೆರರಿಸಮ್ ಅನ್ನ ಅವ್ರಿಗಾದಾಗ ನಾವು ಅದನ್ನ ಅವ್ರ ನೆರವಿಗೆ ನಾವು ಬರಬೇಕು. ಈ ರೀತಿ ಒಂದು ದಿವಸ ಆಗಿ ಒಂದು ದಿವಸ ಈ ಪಾಕಿಸ್ತಾನ ಏನಿದೆ ಅದೊಂದು ದರಿದ್ರ ದೇಶ. ಅದು ಅವರಲ್ಲಿ ಏನೂ ಇಲ್ಲ, ಅವ್ರಿಗೆ ಬೇರೆ ಕೆಲಸನೂ ಇಲ್ಲ, ಹೊರಗಿಂತ ಕೆಲಸಗಳನ್ನು ಮಾಡ್ಕೊಂಡು ಮುಂದುವರಿದಿದ್ದಾರೆ. ಬಹುಶಃ ಯಾರು ಕೂಡ ಅದನ್ನು ಒಪ್ಪುದಿಲ್ಲ. ಅವ್ರ ರಾಷ್ಟ್ರದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅನೇಕರು ಜನ ಇವತ್ತು ದಿವಸ ಸೇನೆಯನ್ನು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ, ಅನೇಕರು ಅಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಹೇಯ ಕೃತ್ಯ, ಅದೊಂದು ಹೇಳಿತನದ ಕೃತ್ಯ ನಿರಪರಾಧಿಗಳ ಮೇಲೆ, ಪಾಪ ಟೂರಿಸಂ ಮೇಲೆ. ಮತ್ತು ನಮ್ಮ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಎಲ್ಲ ಸಂಪೂರ್ಣವಾದಂತಹ ಫೋರ್ಸಸ್ ಅನ್ನು ವಿಡ್ರಾ ಮಾಡಿದ್ದೀವಿ, ಸೈನ್ಯವನ್ನು ವಿಡ್ರಾ ಮಾಡ್ಕೊಂಡಿದ್ದೀವಿ. ಅದರ ಒಂದು ದುರುಪಯೋಗ ಪಡ್ಕೊಂಡಿದ್ದಾರೆ. ನಾನು ಈಗ ರಾಜಕೀಯ ಮಾಡ್ಲಿಕ್ಕೆ ಬಯಸೋದಿಲ್ಲ, ಆದ್ರೆ ಒಂದು ದಿವಸ ಒಂದು ಸೂಕ್ತವಾದಂತಹ ಪೊಲೀಸ್ ವ್ಯವಸ್ಥೆ, ಬಂದೋಬಸ್ತ್ ವ್ಯವಸ್ಥೆ ಅಡಿಕ್ವೇಟ್ ಆಗಿ ಒಂದು ದಿವಸ ಅದನ್ನ ಅಲ್ಲಿ ಸೈನ್ಯ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಅಲ್ಲಿ ಏನೂ ಕೂಡ ಇವತ್ತು ದಿವಸ
ಇದ್ರಾಗ ಈ ರೀತಿ ನಾವು ದುರುಪಯೋಗ ಪಡ್ಕೊಂಡಿದ್ದಾರೆ. ಅಲ್ಲಿ ಎಲ್ಲಾನು ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಇವತ್ತು ದಿವಸ ಸೈನ್ಯವನ್ನ, ತಕ್ಕ ಮಟ್ಟಿಗೆ ಇವತ್ತು ದಿವಸ ಪೊಲೀಸರನ್ನ ಇವತ್ತು ದಿವಸ ಅಲ್ಲೆಲ್ಲ ಕಡೆನೂ ಕೂಡ ಇದು ಮಾಡಬೇಕು. ಮತ್ತೆ ಟೂರಿಸಂ ಇವತ್ತು ದಿವಸ ಮತ್ತೆ ಅದನ್ನು ಬೆಳವಣಿಗೆ ಆಗಬೇಕು, ಮತ್ತೆ ನಾರ್ಮಲ್ ಸಿಚ್ ಬರಬೇಕು. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಟಿವಿಯಲ್ಲಿ, ನಮ್ಮ ಅತುಲ್ ತಿವಾರಿ ನಮ್ಮ ಹಿಂದಿ ಇದರಲ್ಲಿ ಆಕ್ಟರ್ ಶ್ರೇಷ್ಠ ಇದರಿಂದ ಬಂದಂತವನು, ಅವ್ರು ಅಲ್ಲಿ ಹೋಗಿದ್ದಾರೆ, ಪಾಲ್ಗಾಮ್ ಹೋಗಿದ್ದಾರೆ. ಶೇರ್ ಮಾಡ್ತಾರೆ, ಬಂದಿರ್ಬೇಕು ಇರ್ಬೇಕು ನಿಮ್ಮ ಹತ್ರ. ಹೋಗಿ ಅತುಲ್ ತಿವಾರಿ ಅಲ್ಲ, ಅವರು ಹೋಗಿ ಒಂದು ದಿವಸ ಅಲ್ಲಿ ಹೋಗಿ ಮತ್ತೆ ಅದನ್ನೊಂದು ಕಾಶ್ಮೀರ ನಮ್ಮದು, ನಮ್ಮ ಇದು ಅಂತ ಹೇಳಿ ಇದು ಮಾಡಿದ್ದಾರೆ. ಅದಕ್ಕೆ ಬಹಳಷ್ಟು ಪ್ರೋತ್ಸಾಹ ಬಂದಿದೆ, ಬಹಳಷ್ಟು ಜನಕ್ಕೆ ಅದಕ್ಕೆ ಇದು ಆಗಿದೆ. ಮತ್ತೆ ಸಹಜ ಸ್ಥಿತಿ ಬರಬೇಕು. ಮತ್ತೆ ಅದು ನಮ್ಮ ಕಾಶ್ಮೀರ ನಮ್ಮ ಭಾರತ ದೇಶದ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ ಅದನ್ನ ಅಭಿವೃದ್ಧಿ ಆಗ್ಲಿಕ್ಕೆ ಮತ್ತೆ ಟೂರಿಸಂ ಒಂದು ಸಹ ಅಭಿವೃದ್ಧಿ ಬರಬೇಕು. ನಾವು ಎಲ್ಲರೂ ಕೂಡ ಅವ್ರಿಗೆ ಯಾರು ಪಾಪ ಜೀವವನ್ನು ಕಳೆದಾರೆ ಅವ್ರಿಗೆ ನಾವು ಸಂತಾಪವನ್ನು ಸಲ್ಲಿಸುವ ಮೂಲಕ ಅವ್ರಿಗೆ ಧೈರ್ಯ ತರಬೇಕು. ಮತ್ತು ಇದರಿಂದ ನಾವು ವಿಚಲಿತರಾಗಿ ನಾವು ಇದಾಗೋದಲ್ಲ. ಏನು ಅತುಲ್ ತಿವಾರಿ ಅವರು ಹೇಳಿದಾಗೆ ಇವತ್ತೊಂದು ದಿವಸ ನಾವು ಕಾಶ್ಮೀರಕ್ಕೆ ನಾವು ಹೋಗ್ಬೇಕು. ಕೇಂದ್ರ ಸರ್ಕಾರ ಸೂಕ್ತವಾದಂಥ ರಕ್ಷಣೆಯನ್ನು ಎಲ್ಲರಿಗೂ ಪ್ರವಾಸಿಗರಿಗೆ ಕೊಡ್ಬೇಕು. ಬೊಮ್ರಾಂಗ್ ಆಗ್ಬಾರ್ದು. ಆದ್ರೆ ಇದನ್ನ ಅವ್ರ ಮೇಲೆ ಇದು ಹಿಂದೆ ಇಂದಿರಾ ಗಾಂಧಿ ಅವರು ಯಾವ ರೀತಿ ಮಾಡಿದ್ರು ಆ ರೀತಿ ನರೇಂದ್ರ ಮೋದಿ ಅವರು ಕೂಡ ಎಲ್ಲ ವಿಶ್ವಾಸ ಇಟ್ಕೊಂಡು ಎಲ್ಲ ಆಯಾಮಗಳು ಇಟ್ಕೊಂಡು ನಮ್ಮ ದೇಶಕ್ಕೆ ಏನು ಹಾನಿ ಆಗ್ಬಾರ್ದು, ನಮ್ಮ ಜನರಿಗೆ ಏನು ಹಾನಿ ಆಗ್ಬಾರ್ದು, ಆ ರೀತಿ ಒಂದು ದಿವಸ ಅವ್ರ ಮೇಲೆ ಸ್ಟ್ರೈಕ್ ಆಗ್ಲೇಬೇಕು. ಅದಕ್ಕೆ ಹಿಂದಕ್ಕೆ ಬಾಲಾಕೋಟ್ ಆಗಿದೆ, ಇದು ಆಗಿದೆ, ಅವೆಲ್ಲ ಆಗಿರೋ ಸ್ಟ್ರೈಕ್ಸ್ ಆಗಿದಾವೆ. ಮತ್ತು ಇದು ಮೊದಲೇ ಬಾರಿ ಅಲ್ಲ, ಇದು ಮುಂಬೈನಲ್ಲಿ ದಾಳಿ ಮಾಡಿದ್ರು ಈ ಹೇಳಿ ಕೃತ್ಯನ, ಅಮೆರಿಕದಲ್ಲೂ ಕೂಡ ಮಾಡಿದ್ರು, ಮನೆ ಪುಲ್ವಾಮಾ ಮಾಡಿದ್ರು. ಇವ್ರಿಗೆ ಈ ಪಾಕಿಸ್ತಾನ ತಕ್ಕ ಒಂದು ಶಾಸ್ತಿಯನ್ನು ಕೊಡಬೇಕು. ಇಂದಲೇ ನಾವು ಯುದ್ಧಕ್ಕೆ ತಯಾರಿ ಆಗ್ಲೇಬೇಕು, ನಾವು ಯುದ್ಧ ಮಾಡಲೇಬೇಕು. ಆದ್ರೆ ನಾವು ಬಹಳಷ್ಟು ಎಚ್ಚರಿಕೆಯಿಂದ, ಬಹಳಷ್ಟು ಶಿಸ್ತಿನಿಂದ, ಬಹಳಷ್ಟು ಪರಿಣಾಮಕಾರಿಯಾಗಿ ನಾವು ಎಲ್ಲ ಆಯಾಮಗಳನ್ನ ಇದು ಮಾಡಿಕೊಂಡು ಅವ್ರನ್ನ ಸೆರೆ ಬಿಡಬೇಕು. ಅದೇ ಅದನ್ನೇ ಕೇಳಿರ್ತಾರಲ್ಲ, ನಾನು ಅದೇ ಹೇಳ್ತೀನಿ. ಅದಕ್ಕೆ ನಾವು ಕಾಶಿಯಸ್ ಆಗ್ಬೇಕು. ಅದನ್ನೆಲ್ಲರೂ ಕೂಡ ಪ್ರಿಕಾಷನರಿ ಏನೇನು ನಾವು ತೆಗೆದುಕೊಂಡು ಮಾಡ್ಬೇಕು. ಅವ್ರು ಅದೇ ಹಂಚಿಕೆ ಆಗ್ತಾರೆ, ಅಣುಬಾಂಬ್ ಹಂಚಿಕೆ ಆಗ್ತಾರೆ ಅಂದ್ರೆ ಅದರ ಅಣುಬಾಂಬವನ್ನ ಕೂಡ ನಾವು ರಕ್ಷಣೆ ಮಾಡ್ಕೊಂಡು ಭಾರತಕ್ಕೆ ಶಕ್ತಿ ಇದೆ. ಅದೆಲ್ಲವನ್ನ ವಿಚಾರ ಮಾಡ್ಕೊಂಡು ಮಾಡ್ಬೇಕು. ನಾವು ಇದನ್ನ ಬಹಿರಂಗವಾಗಿ ಮಾತಾಡುವಂಥದ್ದಲ್ಲ, ಇದು ನಾವು ಮಾತಾಡುವಂಥದ್ದು, ನೀವು ಮಾತಾಡುವಂಥದ್ದಲ್ಲ ಅಷ್ಟೇ. ಒಟ್ಟು ಪಾಕಿಸ್ತಾನ ಸದೆಬಡಿಬೇಕು. ಇಂದಿರಾ ಗಾಂಧಿ ಅವರು ಹೆಂಗೆ ಕ್ರಮ ಕೈಗೊಂಡಿದ್ರು ಹಿಂದೆ, ಆ ರೀತಿ ಒಂದು ದಿಟ್ಟ ಕ್ರಮ ಮೋದಿ ಅವರಿಂದ ಆಗ್ಬೇಕು, ಕೇಂದ್ರ ಸರ್ಕಾರದಿಂದ ಆಗ್ಬೇಕು. ಅದಕ್ಕೆ ನಮ್ಮ ನಾವು 140 ಕೋಟಿ ಜನ ಇವತ್ತು ಪ್ರಧಾನಮಂತ್ರಿಯವರ ಜೊತೆಗೆ, ಕೇಂದ್ರ ಸರ್ಕಾರ ಜೊತೆ ಇದ್ದಾರೆ, ಎಲ್ಲಾ ರಾಜಕೀಯ ಪಕ್ಷಗಳು ಅವ್ರ ಜೊತೆಗೆ ಇದ್ದಾರೆ. ಆರೋ ಸಿದ್ದರಾಮಯ್ಯ ಅವರು ಹೇಳುವಂತ ಅರ್ಥ ಬೇರೆ, ನೀವು ತಿಳ್ಕೊಂಡಂತ ಅರ್ಥ ಬೇರೆ. ಇದಕ್ಕೆ ಸಾಮಾನ್ಯ ಜನರಿಗೆ ಗೊತ್ತಿದೆ. ಅಲ್ಲಿ ಗಲಾಟೆ ಆಯ್ತು, ಏನ್ ಸುಮ್ಮನೆ ಸಣ್ಣ ಇನ್ಸಿಡೆಂಟ್ ಗಲಾಟೆ ಆಯ್ತು, ಗಲಾಟೆ ಯಾವ್ದು ಒಂದು ಬರೀ ಮಾಡಿದ್ರೆ ನಾವು ಹೆಂಗ್ ಒಳಗಡೆ ಹೆಂಗ್ ಬಂದ್ರು ಅಂತ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದಾಗ ಅದು ಬರುತ್ತಪ್ಪ. ಹಾಗೆ ನಾವು ಡಿಸ್ಟರ್ಬ್ ಮಾಡ್ತೀವಪ್ಪ, ನಾವು ಬಿಜೆಪಿ ಕಾರ್ಯಕ್ರಮ ಮಾಡಿ ನೋಡೋಣ, ರಾಜ್ಯ ತುಂಬಾ ಕಾಂಗ್ರೆಸ್ ನಾವು ಒಳಗಡೆ ಹೋಗಿ ಗಲಾಟೆ ಮಾಡ್ತೀವಿ, ಕಾರ್ಯಕ್ರಮ ಮಾಡಕ್ಕೆ ಬಿಡಲ್ಲ. ನಮ್ದು ಸರ್ಕಾರ ಇದೆ, ನಾವು ಬೇಕಾಸ್ ಮಾಡ್ಬೋದು. ಹೆಣ್ಮಕ್ಳು ಕಳಿಸಿ ಗಲಾಟೆ ಮಾಡಿಸುವಂಥದ್ದು ಏನಿದೆ ಅಲ್ಲಿ? ಅದಕ್ಕೆ ಅವರು ಯಾವ ಎಸ್ ಪಿ ಅಂತ ಕೇಳಿ ಒಬ್ರು ಇದು ಮಾಡಿದ್ರು, ಕೈ ಮಾಡಿದ್ವಿ. ನಾನೇ ಸುಜಯ್ ನನಗೆ ಹೇಳಿದ್ರು, ಸಿ ಅವರು ಮಾತಾಡಕಂತ ಹೇಳಿ, ಇಲ್ಲಿ ಬಿಟ್ಬಿಡಂತ ಹೇಳಿ ಮಾತಾಡಕಂತ ಹೇಳಿ ಅದನ್ನ ಹೊರಗೆ ಹೋಗ್ಯಾರ ಅಂತ ಹೇಳಿ ಹಾಕಿದ್ವಿ. ಕೈ ಎತ್ತಿದ ಅದನ್ನ ಹಿಂಗ್ ಮಾಡಿ ಯಾರೋ ಅಮೌಂಟ್ ಹಿಂಗ್ ಬಿಡ್ಲಿಕ್ಕೆ ಎತ್ತಿಲ್ಲ, ಯಾರೋ ಅಮೌಂಟ್ ಕೇಳ್ತಿದ್ದಾರೆ. ಇರ್ಲಿ ಮತ್ತೆ ಅದಕ್ಕೆ ತಪ್ಪಲ್ಲ, ಹೆಂಗ್ ಬರ್ತಾರೆ ಒಳಗಡೆ? ಎಷ್ಟು ಧೈರ್ಯ ಅವ್ರಿಗೆ? ಒಂದು ಕಾರ್ಯಕ್ರಮ, ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದಾಗ ಈಗ ನಾವು ನರೇಂದ್ರ ಮೋದಿ ಅವರು ಒಂದು ಕಾರ್ಯಕ್ರಮ ಮಾಡಿರ್ತಾರೆ, ಅವ್ರು ನಾವೊಂದು 50 ಮಂದಿ ಒಳಗಡೆ ಹೋಗಿ ದಾಳಿ ಮಾಡಿದ್ರೆ ಸರಿನಾ? ನಿಮ್ ಕಾರ್ಯಕ್ರಮ ನೀವು ಮಾಡ್ಬೋದು, ನಮ್ಮ ಕಾರ್ಯಕ್ರಮ ನಾವು ಮಾಡ್ಕೋತೀವಿ, ಬರಲ್ವ ನಮಗೂ? ಬಡ ಸಣ್ಣ ಕೆಲಸ, ಚಿಲ್ಲರೆ ಕೆಲಸ, ನನಗೂ ಹೆಣ್ಮಕ್ಳನ್ನ ಉಪಯೋಗಿಸಿ ಮಾಡುವಂಥದ್ದು. ನರ್ಸರಿಲಿಲ್ವಾ ಬರ್ಬೇಕಾಗಿತ್ತು? ಹೆಣ್ಮಕ್ಳನ್ನ ಗಮನಿಸ್ಕೊಂಡ್ರಿ, ಹಾನಿ ಆಗ್ತದೆ, ಯುದ್ಧ ಸೊಲ್ಯೂಷನ್ ಅಲ್ಲ ಅಂತ ಉದ್ದೇಶದಿಂದ ಅವರು ಒಂದು ರೀತಿಯಿಂದ ಹೇಳಿದ್ದಾರೆ. ಯಾಕಂದ್ರೆ ಅವರು ಒಂದು ನ್ಯೂಕ್ಲಿಯರ್ ಸ್ಟೇಟ್ ಇದ್ದಾರೆ.
ಏನ ತೆಗೆದು ನಿಂತ್ಕೊಂಡಿಲ್ಲಪ್ಪ. ಹಾಂ ಸರ್. ಹಲೋ, ಯಾವುದು ಅವರು ನೋಡಿ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಇವತ್ತು ಯುದ್ಧ ಆದ್ಮೇಲೆ ಇವತ್ತು ದಿವಸ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.